ನುಡಿ ಭಾಷೆ ಸಂಶೋಧನೆಗಾಗಿ ಸ್ಥಾಪಿತವಾದ ಏಕೈಕ ವಿಶ್ವವಿದ್ಯಾಲಯ ಅಂದರೆ ಅದು ಹಂಪಿ ಕನ್ನಡ ವಿವಿ. ಆದರೆ ಈ ವಿವಿ ಇದೀಗ ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಸಿಬ್ಬಂದಿಗೆ ಸಂಬಳ ಕೊಡೋಕ್ಕೂ ಆಗದೆ ಕನಿಷ್ಠ ವಿದ್ಯುತ್ ಬಿಲ್ ಕಟ್ಟಲಾಗದ ಪರಿಸ್ಥಿತಿ ಎದುರಿಸ್ತಾ ಇದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಆರ್ಥಿಕ ಬಿಕ್ಕಟ್ಟು. 12 ಲಕ್ಷ ರೂಪಾಯಿಗೂ ಅಧಿಕ ವಿದ್ಯುತ್ ಬಿಲ್ ಬಾಕಿ. ವಿಜಯನಗರ ಜಿಲ್ಲೆಯ ಕಮಲಾಪುರ ಬಳಿಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಂದ್ರೆ ಸಾಕು, ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ಇತಿಹಾಸ ಕಣ್ಮುಂದೆ ಬರುತ್ತೆ. ಕನ್ನಡದ ಉಳಿವಿಗಾಗಿಯೇ ಜನ್ಮ ತಾಳಿದ ಕರುನಾಡಿನ ಹೆಮ್ಮೆಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಇದೀಗ ತೀವ್ರ ಆರ್ಥಿಕ ಸಂಕಷ್ಟದ ಸುಳಿಗೆ ಸಿಲುಕಿದೆ. ವಿವಿ ಕಳೆದ 3 ತಿಂಗಳಿನಿಂದ ಬರೋಬ್ಬರಿ 12 ಲಕ್ಷಕ್ಕೂ ಅಧಿಕ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದೆ. ಜೆಸ್ಕಾಂ ಪದೇ ವಿದ್ಯುತ್ ಕಟ್ ಮಾಡ್ತಾ ಇರೋದ್ರಿಂದ ಕನ್ನಡ ವಿವಿಯಲ್ಲಿರೋ 4 ಹಾಸ್ಟೆಲ್ಗಳಲ್ಲಿ ಇರೋ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಸದ್ಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ವಿವಿ ಜೆಸ್ಕಾಂ ಅಧಿಕಾರಿಗಳ ಕಾರ್ಯವೈಖರಿಗೆ ಬೇಸತ್ತು ಹೋಗಿದೆ. ಹೀಗಾಗಿ ಇಂಧನ ಇಲಾಖೆ ವಿರುದ್ಧ ಸಮರ ಸಾರಿದೆ. ಕಳೆದ 25-30 ವರ್ಷಗಳ ಹಿಂದೆ ಇಂಧನ ಇಲಾಖೆಗೆ ವಿವಿ ಆಡಳಿತ 7 ಎಕರೆ ಜಮೀನನ್ನ ಎಕರೆಗೆ ಕೇವಲ 7,000 ರೂಪಾಯಿಯಂತೆ ನೀಡಿತ್ತು. ಆ ಜಾಗ ಇನ್ನೂ ವಿವಿ ಹೆಸರಿನಲ್ಲೇ ಇರುವ ಕಾರಣ ಇದೀಗ ಜಮೀನು ವಾಪಸ್ ನೀಡಿ, ಇಲ್ಲದೇ ಇದ್ರೆ ಕನ್ನಡ ವಿವಿಗೆ ಬರುವ ವಿದ್ಯುತ್ ಬಿಲ್ ಫ್ರೀ ನೀಡಿ ಅಂತ ಇಂಧನ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಕಳೆದ ವಾರ ವಿದ್ಯುತ್ ಇಲಾಖೆಯವರು ಬಂದು ನಾವು 3 ತಿಂಗಳು ವಿದ್ಯುತ್ ಕಟ್ಟಿಲ್ಲ ಬಿಲ್ಲನ್ನು ಅಂತ ಹೇಳಿ ವಿದ್ಯುತ್ತನ್ನು ಕಡಿತಗೊಳಿಸಿದ್ರು. ಆಮೇಲೆ ಈಗ ಮೊನ್ನೆ ಇಲ್ಲಿ ಇಂಧನ ಸಚಿವರು ಶ್ರೀಯುತ ಜಾರ್ಜ್ ಅವರು ಬಂದಾಗ ಅವರ ಗಮನಕ್ಕೆ ತಂದಿದ್ದೀವಿ. ಅವರು ತಕ್ಷಣ ಅಲ್ಲೇ ಇದ್ದಂಥ ಹಿರಿಯ ಅಧಿಕಾರಿಗಳನ್ನು ಕರೆದು ಇವರ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. 800 ಎಕರೆ ವಿಶಾಲ ಪ್ರದೇಶದಲ್ಲಿ ಇರುವ ಕನ್ನಡ ವಿವಿಗೆ ತಿಂಗಳಿಗೆ 3.50 ಲಕ್ಷದಿಂದ 4 ಲಕ್ಷದವರೆಗೆ ಕರೆಂಟ್ ಬಿಲ್ ಬರುತ್ತೆ. ಆದರೆ ಸರ್ಕಾರ ಸಮರ್ಪಕ ಅನುದಾನ ನೀಡದ ಹಿನ್ನೆಲೆ ಕರೆಂಟ್ ಬಿಲ್ ಹಾಗೂ ಪುರಸಭೆಗೆ ತೆರಿಗೆ ಹಣ ಕಟ್ಟೋದಕ್ಕೂ ಆಗ್ತಿಲ್ಲ. ಅಲ್ಲದೆ ವಿವಿಯ ಖಾಯಂ ನೌಕರರಿಗೆ ಬಿಟ್ರೆ ಅತಿಥಿ ಅಧ್ಯಾಪಕರು, ಹೊರಗುತ್ತಿಗೆ ನೌಕರರಿಗೆ ಕಳೆದ 11 ತಿಂಗಳಿನಿಂದ ಸಂಬಳ ನೀಡಿಲ್ಲ. ಇನ್ನು ವರ್ಷಕ್ಕೆ 8 ಕೋಟಿ ಅನುದಾನ ನೀಡಬೇಕಾದ ಸರ್ಕಾರ ಕೇವಲ 2 ಕೋಟಿ ಅನುದಾನ ನೀಡ್ತಾ ಇದೆ. ಅಲ್ಲದೆ ಸಿಬ್ಬಂದಿ ಕೊರತೆಯೂ ಇದೆ ಅಂತ ವಿವಿ ಕುಲಪತಿ ಡಾಕ್ಟರ್ ಪರಮಶಿವಮೂರ್ತಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ವಿಶ್ವವಿದ್ಯಾಲಯದ ಈ ಜಾಗ ಬಹಳ ದುಬಾರಿಯಾದಂಥ ಜಾಗ. ಅಂಥದ್ರಲ್ಲೂ ನಾವು 7 ಎಕರೆ ಜಮೀನನ್ನು ವಿದ್ಯುತ್ ಇಲಾಖೆಗೆ ಕೊಟ್ಟಿದ್ದೇವೆ. ಹೀಗಾಗಿ ವಿದ್ಯುತ್ ಇಲಾಖೆ ದೊಡ್ಡ ಮನಸ್ಸು ಮಾಡಿ ನಾವು ಕೊಟ್ಟಿರುವಂಥ ಜಾಗಕ್ಕೆ ಬದಲಿಯಾಗಿ ನಮ್ಮ ವಿದ್ಯುತ್ ಬಿಲ್ಲಿನ ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಿಜವಾಗಲೂ ಕೂಡ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಒಂದು ದೊಡ್ಡ ಉಪಕಾರವನ್ನು ಮಾಡಿದಾಗೆ ಆಗುತ್ತೆ. ಒಟ್ನಲ್ಲಿ ಸರ್ಕಾರದ ಅನುದಾನ ಕೊರತೆಯಿಂದ ಕನ್ನಡ ನಾಡಿನ ನೆಲ, ಜಲ, ಭಾಷೆ ಉಳಿವಿಗಾಗಿ ಇರುವ ಏಕೈಕ ಪ್ರತಿಷ್ಠಿತ ಜ್ಞಾನ ದೇಗುಲ ಈ ಸ್ಥಿತಿಗೆ ತಲುಪಿದೆ. ಇನ್ನಾದರೂ ಸರ್ಕಾರ ಕನ್ನಡ ವಿವಿ ಉಳಿವಿಗೆ ಮುತುವರ್ಜಿ ವಹಿಸಬೇಕಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.